ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ. ದಿನಾಂಕ 2/12/24 ಬಾಪ್ದಾದ ತಿಳಿಸ್ತಾ ಇದ್ದಾರೆ. ಮಧುರ ಮಕ್ಕಳೇ, ನೀವು ತಮ್ಮ ದೀಪದ ಸಂಭಾಲನೆಯನ್ನು ತಾವೇ ಮಾಡಿಕೊಳ್ಳಬೇಕು. ಬಿರುಗಾಳಿಯಿಂದ ಪಾರಾಗಲು ಜ್ಞಾನಯೋಗದ ಎಣ್ಣೆಯು ಅವಶ್ಯವಾಗಿ ಬೇಕು. ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ ಪುರುಷಾರ್ಥವು ಗುಪ್ತ ತಂದೆಯಿಂದ ಗುಪ್ತ ಆಸ್ತಿಯನ್ನು ಕೊಡಿಸುತ್ತದೆ? ಬಾಪ್ದಾದ ಉತ್ತರ ಹೇಳ್ತಾರೆ, ಅಂತರ್ಮುಖಿ ಅರ್ಥಾತ್ ಮೌನವಾಗಿದ್ದು ತಂದೆಯನ್ನು ನೆನಪು ಮಾಡಬೇಕು. ಅದರಿಂದ ಗುಪ್ತ ಆಸ್ತಿ ಸಿಗುತ್ತದೆ. ನೆನಪಿನಲ್ಲಿರುತ್ತ ಶರೀರ ಬಿಟ್ಟರೆ ಬಹಳ ಒಳ್ಳೆಯದು. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ನೆನಪಿನ ಜೊತೆಗೆ ಜ್ಞಾನ ಯೋಗದ ಸೇವೆಯನ್ನು ಮಾಡಬೇಕು. ಒಂದು ವೇಳೆ ಜ್ಞಾನಯೋಗದ ಸೇವೆ ಮಾಡಲು ಆಗದಿದ್ದರೆ ಕರ್ಮಣ ಸೇವೆ ಮಾಡಿ ಅನ್ಯರಿಗೂ ಸುಖ ಕೊಡುತ್ತೀರಿ ಎಂದರೆ ಆಶೀರ್ವಾದವೂ ಸಿಗುತ್ತದೆ. ಚಲನೆ ಮತ್ತು ಮಾತು ವ್ಯವಹಾರ ಬಹಳ ಸಾತ್ವಿಕವಾಗಿರಬೇಕು ಅಂತ ಬಾಪ್ದಾದ ಹೇಳ್ತಾರೆ. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ. 1. ಸತೋ ಪ್ರಧಾನರಾಗಲಿಕ್ಕೆ ಬಹಳ ವ್ರತವನ್ನಿಟ್ಟು ನಡೆಯಬೇಕು. ತಮ್ಮ ಆಹಾರ ಪಾನೀಯ ಮಾತು ನಡವಳಿಕೆ ಎಲ್ಲವೂ ಸಾತ್ವಿಕವಾಗಿಟ್ಕೊಳ್ಬೇಕು. ತಂದೆಯ ಸಮಾನ ರೂಪ ಬಸಂತರಾಗಬೇಕು. 2. ಅವಿನಾಶಿ ಜ್ಞಾನರತ್ನಗಳ ನಿರಾಕಾರಿ ಗಣಿಯಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ಅಪಾರ ಖುಷಿಯಲ್ಲಿರಬೇಕು ಮತ್ತು ಅನೇಕರಿಗೆ ಈ ಜ್ಞಾನರತ್ನಗಳ ದಾನ ಮಾಡಬೇಕು. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ, ನಷ್ಟಮೋಹಿಯಾಗಿ ದುಃಖ ಅಶಾಂತಿಯ ಹೆಸರು ಗುರುತನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿ ಸ್ವರೂಪರಾಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಕ್ಷಮಾಶೀಲರು ಅಂದರೆ ಯಾರು ದಯಾಹೃದಯಿಯಾಗಿ ಸರ್ವರಿಗೆ ಆಶೀರ್ವಾದವನ್ನು ಕೊಡುತ್ತಾರೆ ಅವರೇ ಕ್ಷಮಾಶೀಲರಾಗಿದ್ದಾರೆ. ಯಾರು ದಯಾಹೃದಯಿಯಾಗಿ ಸರ್ವರಿಗೂ ಆಶೀರ್ವಾದವನ್ನು ಕೊಡುತ್ತಿರುತ್ತಾರೆ ಅವರೇ ಕ್ಷಮಾಶೀಲರು ಅಂತ ಬಾಪ್ದಾದ ಹೇಳ್ತಾರೆ. ಓಂ ಶಾಂತಿ.